ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಡಿಕೆ ಸಂಪುಟದಲ್ಲಿ ಈ ಖಾತೆ ಖ್ಯಾತೆ ಅಂತಕ್ಕಂಥದ್ದು ಯಾಕೋ ಮುಗಿತಾ ಇಲ್ಲ. ಒಬ್ಬರಾದ್ಮೇಲೆ ಒಬ್ಬರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ತಮಗೆ ಕೊಟ್ಟಿರುವ ಖಾತೆಗೆ. ಹಾಗೆ ನೋಡಕ್ಕೆ ಹೋದರೆ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ಅಭಿವೃದ್ಧಿ ಇಲಾಖೆ ಬೇಕು ಅಂತ ಕೂತಿದ್ರು. ಬೆಂಗಳೂರು ಅಭಿವೃದ್ಧಿ ಇಲಾಖೆ ಕೊಟ್ಟಿರೋದು ಕೃಷ್ಣ ಬೈರೇಗೌಡರಿಗೆ. ಅವರಿಗೆ ಆ ಇಲಾಖೆ ಬಗ್ಗೆ ಸಮಾಧಾನ ಇಲ್ಲ ಅನ್ಸುತ್ತೆ. ಡಿಕೆ ಸಂಪುಟದಲ್ಲಿ ಮುಗಿತಾ ಇಲ್ಲ ಈ ಖಾತೆಯ ಖ್ಯಾತೆ. ಡಿಕೆ ಸರ್ಕಾರ ಟೇಕ್ ಆಫ್ ಆದರೂ ಕೂಡ ಖಾತೆ ಕೋಲಾಹಲ ಹಾಗೆ ಮುಂದುವರಿತಾ ಇದೆ. ಬೆಂಗಳೂರು ಖಾತೆ ಕೊಟ್ಟಿದ್ದಕ್ಕೆ ಅಸಮಾಧಾನಗೊಂಡ್ರ ಕೃಷ್ಣ ಬೈರೇಗೌಡರು ಅಂತ ಪ್ರಶ್ನೆ. ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಟ್ಟಿದ್ದಕ್ಕೆ ಅವರಿಗೆ ತೃಪ್ತಿ ಇಲ್ವಾ ಅಂತ. ಯಾಕೆಂದರೆ ಪ್ರತಿಕ್ರಿಯೆ ಕೇಳಕ್ಕೆ ಹೋದರೆ ಪ್ರತಿಕ್ರಿಯೆ ಕೊಡೋದಕ್ಕೆ ಸಚಿವ ಕೃಷ್ಣ ಬೈರೇಗೌಡ ಒಪ್ಪಿಲ್ಲ. ನಾನು ಈ ವಿಚಾರವಾಗಿ ಪ್ರತಿಕ್ರಿಯೆ ಕೊಡೋದಿಲ್ಲ ಅಂತ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ. ಸೊ ಕೃಷ್ಣ ಬೈರೇಗೌಡರು ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಕಂದಾಯ ಸಚಿವರ ಕೆಲಸ ಮಾಡ್ತಾ ಇದ್ರು. ಕೆಲವರಿಗೆ ಅದದೇ ಇಲಾಖೆಯನ್ನು ಮುಂದುವರಿಸಿದ್ದಾರೆ, ಕೆಲವ್ರಿಗೆ ಮಾತ್ರ ಬದಲಾಯಿಸಿದ್ದಾರೆ. ಕೃಷ್ಣ ಬೈರೇಗೌಡರಿಗೆ ಕಂದಾಯ ಇಲಾಖೆನೇ ಬೇಕಾಗಿತ್ತಾ ಅಂತ. ಒಂದು ಚಿಕ್ಕ ರಿಯಾಕ್ಷನ್ ಸರ್, ಇನ್ನೂ ನೀವು ಖಾತೆ ತಗೊಂಡಿಲ್ಲ, ಮಾತಾಡಿದ್ದೀರಾ ಅಂತ ನೀವು ಏನ್ ಕತೆ ಅಂತ. ನಿಮ್ಮಂತ ಹಿರಿಯ ಸಚಿವರು ಅದು ಅಧಿಕಾರ ವಹಿಸ್ಕೊಂಡಿರೋ ಬೇರೆ ಸಂದೇಶ ರವಾನೆ ಆಗಿದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತ. ಆಯ್ತು, ದಯವಿಟ್ಟು ಟ್ರಾಫಿಕ್ ದಾರಿ ಬಿಡಿ. ಇಲ್ಲಿ ಮಾತಾಡ್ಬಿಟ್ರೆ ಬಿಟ್ಬಿಡ್ತೀವಿ ಸರ್. ಇಲ್ಲಿ ಮಾತಾಡ್ಬಿಟ್ರೆ ಖಾತೆ ಹಂಚಿಕೆಯಾಗಿ ಒಂದು ವಾರ ಆಯ್ತು, ಯಾಕೆ ಅಧಿಕಾರ ತಗೊಂಡಿಲ್ಲ ಅಂತ ಸರ್. ಸರ್ ಬೇರೆ ಇನ್ನೇನು ಕೇಳಿಲ್ಲ ಸರ್, ಅದೊಂದೇ ಸರ್, ಅದೊಂದೇ ಏನಿಲ್ಲ ಅಷ್ಟೇ. ಮಾತಾಡಿದ್ರೆ ತಪ್ಪು ಬಿಡಿ. ಮಾತಾಡ್ಬಿಡ್ತೀರಲ್ಲ ಸರ್ ಒಂದು ಚೆನ್ನಾಗಿ. ತಪ್ಪು, ಅದಕ್ಕೆ ತಪ್ಪು. ಅಲ್ಲ ಸರ್, ನಮಗೆಲ್ಲ ಒಂಥರ ಇದಲ್ಲ ಸರ್. ಗಾಡಿ ಹೋಗಕ್ ಬಿಡಿ. ಆಯ್ತಾಯ್ತು ಸರ್. ಇಲ್ಲಪ್ಪ, ನಿಜವಾಗಿ ನಾ ಕಾಮೆಂಟ್ ಮಾಡಿ ಪ್ಲೀಸ್. ನಿಮ್ ಬಗ್ಗೆ ಗೌರವ ಇದೆ, ಈ ತರ ಮಾಡಬೇಡಿ. ಎಲ್ಲೋ ಒಂದ್ ಕಡೆ ನಾನ್ ನಿಮಗೆ ಅಗೌರವ ಅಲ್ಲ ಸರ್, ನೀವೆಲ್ಲ ಫ್ರೆಂಡ್ಸ್. ಒಂದು ಬಿಟ್ರೆ ನಮ್ಗೆಲ್ಲ ಇದು ನಾನು ಅಲ್ಲಿ ಮಾತಾಡಿದ್ ನೀವು ನೋಡಿ ಕರೆಕ್ಟ್ ಆಗಿ. ನಾನು ಆತರ ಏನು ಮಾತಾಡಿಲ್ಲ. ನಾನು ಆತರ ಏನು ಮಾತಾಡಿಲ್ಲ. ಅಸಮಾಧಾನ ಇಲ್ವಾ ಸರ್? ಯಾವ ಅಸಮಾಧಾನ ಇಲ್ಲ. ಅವ್ರು ಏನೋ ಟ್ವಿಸ್ಟ್ ಕೊಟ್ರೆ ನಾನು ಏನ್ ಮಾಡಕ್ಕಾಗಲ್ಲ. ಅಲ್ಲ ಸರ್, ನಿಮ್ಗೆ ಯಾವ ಅಸಮಾಧಾನ ಇಲ್ವಾ ಸರ್? ಅದಕ್ಕೆ ಮಾತೇ ಕಡಿಮೆ ಮಾಡ್ಬಿಡಿ. ಒಂದು ಚಿಕ್ಕ ರಿಯಾಕ್ಷನ್ ಸರ್, ಇನ್ನೂ ನೀವು ಖಾತೆ ತಗೊಂಡಿಲ್ಲ, ಮಾತಾಡಿದ್ದೀರಾ ಅಂತ ನೀವು ಏನ್ ಕತೆ ಅಂತ. ನಿಮ್ಮಂತ ಹಿರಿಯ ಸಚಿವರು ಅದು ಅಧಿಕಾರ ವಹಿಸ್ಕೊಂಡಿರೋ ಬೇರೆ ಸಂದೇಶ ರವಾನೆ ಆಗಿದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತ. ಆಯ್ತು, ದಯವಿಟ್ಟು ಟ್ರಾಫಿಕ್ ದಾರಿ ಬಿಡಿ. ಅಲ್ಲ ಸರ್, ಇಲ್ಲಿ ಮಾತಾಡ್ಬಿಟ್ರೆ ಬಿಟ್ಬಿಡ್ತೀವಿ ಸರ್. ಇಲ್ಲಿ ಮಾತಾಡ್ಬಿಟ್ರೆ ಖಾತೆ ಹಂಚಿಕೆಯಾಗಿ ಒಂದು ವಾರ ಆಯ್ತು, ಯಾಕೆ ಅಧಿಕಾರ ತಗೊಂಡಿಲ್ಲ ಅಂತ ಸರ್. ಸೊ ಇದು ಕೃಷ್ಣ ಬೈರೇಗೌಡರು ಸುತಾರಾಮ್ ಮಾತಾಡಲ್ಲ ಅಂತ. ಯಾಕೆಂದರೆ ಅವರಿನ್ನೂ ಚಾರ್ಜ್ ತಗೊಂಡಿಲ್ಲ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯದ್ದು. ಅವರು ಆರಂಭದಲ್ಲೇ ಹೇಳಿದರು ಈ ಮಾತನ್ನು. ದೊಡ್ಡ ದೊಡ್ಡ ಯೋಜನೆಗಳಿದೆ, ಡಿ ಕೆ ಶಿವಕುಮಾರ್ ಅಂತವ್ರಿಗೆ ಸಾಧ್ಯ, ಅವೆಲ್ಲ ನಮಗಾಗಲ್ಲ ಅಂತ. ಸೊ ಹಾಗಾಗಿ ಈ ಮಾತುಗಳು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ಕೃಷ್ಣ ಬೈರೇಗೌಡರು ಸಾಮಾನ್ಯವಾಗಿ ಮಾಧ್ಯಮದವ್ರ ಜೊತೆ ಯಾವಾಗಲೂ ಏನೇ ಕೇಳಿದ್ರು ಮಾತಾಡ್ಬಿಡ್ತಾರೆ. ಸೊ ಇವತ್ತು ತುಂಬ ಅವಾಯ್ಡ್ ಮಾಡಿದ್ದು ನೋಡಿದ್ರೆ ಅವ್ರಿಗಿನ್ನೂ ಖಾತೆ ಬಗ್ಗೆ ಸಮಾಧಾನ ಇಲ್ವಾ, ಇನ್ನೂ ಚಾರ್ಜ್ ಕೂಡ ತಗೊಂಡಿಲ್ಲ. ಸೊ ಯಾಕೆ ಈ ರೀತಿ ಅಂತ? ಅರವಿಂದ್, ಕೃಷ್ಣ ಬೈರೇಗೌಡ ಅವರ ವರ್ತನೆ ನೋಡಿದ್ರೆ ಸಹಜವಾಗಿ ಅವ್ರಿಗೆ ಈ ಒಂದು ಖಾತೆ ಇಷ್ಟ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂತಂದ್ರೆ ಅವ್ರಿಗೆ ಏನಾದರೂ ಇಚ್ಛೆ ಇದ್ದಿದ್ರೆ ನಿಂತು ಹೌದು ನನಗೆ ಇಷ್ಟ ಇದೆ, ಯಾವುದೇ ಸಮಸ್ಯೆ ಇಲ್ಲ, ನಾನು ಏನು ನಿಭಾಯಿಸ್ಕೊಂಡು ಹೋಗ್ತೀನಿ ಅನ್ನುವಂಥ ಮಾತುಗಳನ್ನೇ ಹೇಳ್ತಾ ಇದ್ರು. ಆದರೆ ಇದುವರೆಗೂ ಕೂಡ ಕೃಷ್ಣ ಬೈರೇಗೌಡರು ಎಲ್ಲೂ ಕೂಡ ಹೊರಗಡೆ ಬಂದ್ಬಿಟ್ಟು ನನಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ಇಷ್ಟ ಇದೆ, ನಾನು ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿಲ್ಲ. ಮತ್ತೆ ಪ್ರಾರಂಭದಲ್ಲೇ ಅದನ್ನ ಡಿ ಕೆ ಶಿವಕುಮಾರ್ ಅವರೇ ಆ ಒಂದು ಖಾತೆನ ನಿಭಾಯಿಸೋಕ್ಕೆ ಶಕ್ತಿಯುತರು ಅನ್ನುವಂಥ ಮೂಲಕ ಡೇ ಒನ್ ನಲ್ಲಿ ಅದನ್ನ ವಿರೋಧ ವ್ಯಕ್ತಪಡಿಸಿದ್ರು. ಆದರೆ ಅದನ್ನ ಬಹಿರಂಗವಾಗಿ ಎಲ್ಲೂ ಕೂಡ ಕೃಷ್ಣ ಬೈರೇಗೌಡರು ಹೇಳ್ಕೊಳ್ತಿಲ್ಲ. ಇನ್ನು ಸುರ್ಜೇವಾಲಾ ಅವರು ಕೂಡ ಕೃಷ್ಣ ಬೈರೇಗೌಡರನ್ನ ಕರೆದು ಖಾಸಗಿ ಹೋಟೆಲ್ನಲ್ಲಿ ಅವರ ಮನವೊಲಿಸುವಂತ ಪ್ರಯತ್ನವನ್ನು ಮಾಡಿದ್ರು. ಆದ್ರೆ ಇದುವರೆಗೂ ಕೂಡ ಅವರು ಇಲಾಖೆಯ ಚಾರ್ಜ್ ಅನ್ನ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಿಲ್ಲ. ಈಗಿರುವಂತ ಮಾಹಿತಿ ಪ್ರಕಾರ ಬಿಡಿಎ ಮತ್ತೆ ಬಿಎಂಆರ್ಸಿಎಲ್ ಹೊರತುಪಡಿಸಿ ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗಿದ್ದಾವೆ. ಅದು ಕೂಡ ಒಂದಿಷ್ಟು ಅಸಮಾಧಾನಕ್ಕೆ ಕಾರಣ ಆಗಿರಬಹುದು. ಒಟ್ಟಾರೆಯಾಗಿ ಕೆಲವು ಸಚಿವರಿಗೆ ಈ ಹಿಂದೆ ಇದ್ದಂತಹ ಖಾತೆಗಳನ್ನೇ ಹಂಚಿಕೆ ಮಾಡಿದ್ದಾರೆ. ಕೃಷ್ಣ ಬೈರೇಗೌಡರಿಗೆ ಇದ್ದಂತಹ ಕಂದಾಯ ಇಲಾಖೆನ ಪರಮೇಶ್ವರ್ ಅವರು
ಕೊಟ್ಟಿದ್ದಾರೆ. ಹೀಗಾಗಿ ಸಹಜವಾಗಿ ಕೃಷ್ಣ ಬೈರೇಗೌಡರು ಕೂಡ ಇನ್ನು 2 ವರ್ಷ ಇದೇ ಖಾತೆ ಕೊಟ್ಟಿದ್ರೆ ಇನ್ನೊಂದಷ್ಟು ಅಭಿವೃದ್ಧಿ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರಿಗೆ ಮನವಿ ಮಾಡಿದ್ರು. ಆದರೆ ಹೈಕಮಾಂಡ್ ಇದಕ್ಕೆ ಒಪ್ಪಿಲ್ಲ. ಬೆಂಗಳೂರು ಖಾತೆ ಕೊಟ್ಟಿರೋದ್ರಿಂದ ಎಲ್ಲ ಒಂದ್ ಕಡೆ ಕೃಷ್ಣ ಬೈರೇಗೌಡರು ಅಸಮಾಧಾನಗೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಿದೆ. ಹಾಗಾಗಿ ಎಲ್ಲೂ ಕೂಡ ಅವರು ಪ್ರತಿಕ್ರಿಯೆ ಕೊಡ್ತಿಲ್ಲ ಅನ್ನುವಂಥದ್ದು. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ ಶ್ರೀನಿವಾಸ್, ನಿಮ್ಮ ಜೊತೆ ಮತ್ತೆ ಮಾತಾಡ್ತೀನಿ. ಒಟ್ಟಾರೆ ನೋಡಿ, ಇದೇ ಖಾತೆಗೆ ರಾಮಲಿಂಗಾರೆಡ್ಡಿ ಅವರು ಪಟ್ಟು ಹಿಡ್ಕೊಂಡು ಕೂತಿದ್ರು. ರಾಮಲಿಂಗಾರೆಡ್ಡಿ ಅವರಿಗೆ ಈ ಖಾತೆಯನ್ನು ಕೊಟ್ಟು ಕೃಷ್ಣ ಬೈರೇಗೌಡರಿಗೆ ಇಂಟರ್ಚೇಂಜ್ ಮಾಡಿದ್ದಿದ್ರು ಆಗ್ತಾ ಇತ್ತೋ ಏನೋ, ಜಲಸಂಪನ್ಮೂಲನೇ ಕೊಡ್ಬೋದಾಗಿತ್ತು ಅವರಿಗೆ, ಬಟ್ ಆಗಿಲ್ಲ.